ಅಂಗೈ ಶಾಸ್ತ್ರದ ಪ್ರಕಾರ ಮಣಿಕಟ್ಟಿನಲ್ಲಿರುವ ಅಡ್ಡರೇಖೆ ನಿಮ್ಮ ಬಗ್ಗೆ ಏನು ಹೇಳುತ್ತದೆ ಗೊತ್ತಾ? ಅಂಗೈ ಕೆಳಗೆ ಮಣಿಕಟ್ಟಿನ ಬಳಿ ಅಡ್ಡಲಾದ ರೇಖೆಗಳನ್ನು ನೀವು ನೋಡಿರಬಹುದು. ಇದನ್ನು ಅಂಗೈ ಶಾಸ್ತ್ರದಲ್ಲಿ ಕಂಕಣ ರೇಖೆ ಎಂದು ಕರೆಯುತ್ತಾರೆ. ಈ ರೇಖೆಗಳು ಎಷ್ಟಿವೆ ಎನ್ನುವುದನ್ನು ನೋಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು. ಹಸ್ತ ಸಾಮುದ್ರಿಕ ಶಾಸ್ತ್ರವು ವ್ಯಕ್ತಿಯ ಅಂಗೈಯನ್ನು ಓದುವ ಆಧಾರದ ಮೇಲೆ ಅರ್ಥೈಸುವ ಮತ್ತು ಅದೃಷ್ಟ ಹೇಳುವ ಕಲೆಯಾಗಿದೆ. ಈ ಪದ್ಧತಿಯು 1-2 ವರ್ಷಗಳಿಂದಲೂ ಇದೆ. ಆದರೆ ಮುಂದುವರಿದ ತಂತ್ರಜ್ಞಾನದ ಸಮಕಾಲೀನ ಕಾಲದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರವು ತನ್ನದೇ ಆದ ಸ್ಥಾನವನ್ನು ಹೊಂದಿದೆ. ಈಗಿನ ಕಾಲದಲ್ಲೂ ಹಸ್ತರೇಖೆಯನ್ನು ನೋಡುವುದರ ಮೂಲಕ ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಜನ ಉತ್ಸುಕರಾಗಿರುತ್ತಾರೆ, ಕುತೂಹಲವನ್ನು ಹೊಂದಿರುತ್ತಾರೆ. ನಾವು ಇಲ್ಲಿ ಮಣಿಕಟ್ಟಿನ ಬಳಿ ಅಡ್ಡವಾಗಿ ಬಾಗಿದ ರೇಖೆಯಾದ ಕಂಕಣ ರೇಖೆಯ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1ನೇ ಕಂಕಣ ರೇಖೆ. ವ್ಯಕ್ತಿಯ ಜೀವಿತಾವಧಿಯು ಕಂಕಣ ರೇಖೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಲುಗಳು ಹೆಚ್ಚಾದಷ್ಟು ಜೀವಿತಾವಧಿ ಹೆಚ್ಚುತ್ತದೆ. ಇದಲ್ಲದೆ ಕಂಕಣ ರೇಖೆಗಳು ವ್ಯಕ್ತಿಯ ಜೀವನದ ಆರ್ಥಿಕ ಮತ್ತು ಆರೋಗ್ಯ ಅಂಶಗಳನ್ನು ಸಹ ಒಳಗೊಳ್ಳುತ್ತವೆ. ಅಂಗೈಯ ಕೆಳಗೆ ಮಣಿಕಟ್ಟಿನ ಮೇಲೆ ಇರುವ ಮೊದಲ ಅಡ್ಡ ಸಾಲು ಮೊದಲ ಕಂಕಣ ರೇಖೆಯಾಗಿದೆ. ಮೊದಲ ಕಂಕಣ ರೇಖೆಯು ಪ್ರೌಢಾವಸ್ಥೆಯಲ್ಲಿ 28 ವರ್ಷಗಳ ಮೊದಲು ನಿಮ್ಮ ಸಂಪತ್ತು ಮತ್ತು ಆರೋಗ್ಯವನ್ನು ಬಹಿರಂಗಪಡಿಸುತ್ತದೆ. ದಪ್ಪ ಮತ್ತು ನೇರ ರೇಖೆಯು ಉತ್ತಮ ಆರೋಗ್ಯವನ್ನು ಸೂಚಿಸುತ್ತದೆ. ಆದಾಗ್ಯೂ ಒಂದು ತೆಳುವಾದ ರೇಖೆ, ಚಿಕ್ಕದಾದ ಮತ್ತು ಮುಸುಕಾದ ರೇಖೆಯು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಎಂದು ತೋರಿಸುತ್ತದೆ. ಇದಲ್ಲದೆ ಮುರಿದ ಮತ್ತು ಬಾಗಿದ ರೇಖೆ ಬಾಲ್ಯದಲ್ಲಿ ರೋಗಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ. ನಿಮ್ಮ ಆರೋಗ್ಯವನ್ನು, ವಿಶೇಷವಾಗಿ ನಿಮ್ಮ ಮೂತ್ರಪಿಂಡ ಮತ್ತು ಶ್ವಾಸಕೋಶವನ್ನು ನೀವು ನೋಡಿಕೊಂಡರೆ ಉತ್ತಮ. ವಿಶೇಷವಾಗಿ ಇದು ಹೆರಿಗೆಯ ಅವಧಿಯಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. 2ನೇ ಕಂಕಣ ರೇಖೆ. 2ನೇ ಸಾಲು ಮಧ್ಯವಯಸ್ಕರ 56 ವರ್ಷಗಳ ಮೊದಲು ಜನರ ಆರೋಗ್ಯ ಮತ್ತು ಸಂಪತ್ತಿನ ಬಗ್ಗೆ ತಿಳಿಸುತ್ತದೆ. ಉದ್ದ, ದಪ್ಪ ಮತ್ತು ನೇರ ರೇಖೆ ಎಂದರೆ ನೀವು ಅದೃಷ್ಟವಂತರು ಮತ್ತು ಹೃದಯವಂತರು. ಆದರೆ ಮುರಿದ, ತೆಳುವಾದ ರೇಖೆಯು ನಿಮ್ಮ ಆರೋಗ್ಯದ ಪರಿಸ್ಥಿತಿಗಳನ್ನು ನೋಡಿಕೊಳ್ಳಲು ಎಚ್ಚರಿಕೆಯ ಕರೆಗಂಟೆಯಾಗಿದೆ. 3ನೇ ಕಂಕಣ ರೇಖೆ. ಈ ಸಾಲು ವೃದ್ಧಾಪ್ಯದಲ್ಲಿ 56 ವರ್ಷಗಳ ನಂತರ ನಿಮ್ಮ ಆರೋಗ್ಯ ಮತ್ತು ಸಂಪತ್ತನ್ನು ಬಹಿರಂಗಪಡಿಸುತ್ತದೆ. ನೇರ, ನಿರಂತರ, ಉದ್ದ, ದಪ್ಪ ರೇಖೆ ಎಂದರೆ ನಿಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ. ಆದರೆ ತೆಳುವಾದ ಮತ್ತು ಬಾಗಿದ ರೇಖೆ ಎಂದರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು ಮತ್ತು ಉತ್ತಮ ಸ್ಥಿತಿಯಲ್ಲಿಲ್ಲ ಎಂದರ್ಥ. 4ನೇ ಕಂಕಣ ರೇಖೆ. ಹೆಚ್ಚಿನ ಜನರು ಸ್ಪಷ್ಟವಾದ 4ನೇ ಸಾಲು ಹೊಂದಿರುವುದಿಲ್ಲ. ಆದಾಗ್ಯೂ ಈ ರೇಖೆಯನ್ನು ಹೊಂದಿರುವ ಕೆಲವೇ ಅದೃಷ್ಟವಂತರಲ್ಲಿ ನೀವು ಒಬ್ಬರಾಗಿದ್ದರೆ ಸಮಾಜದಲ್ಲಿ ನಿಮ್ಮ ಉಪಸ್ಥಿತಿಯು ಪ್ರಭಾವ ಬೀರುತ್ತದೆ ಮತ್ತು ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಇದಲ್ಲದೆ ನೀವು ಭವಿಷ್ಯದಲ್ಲಿ ಅನೇಕ ಮಕ್ಕಳನ್ನು ಹೊಂದಿರುತ್ತೀರಿ. ಇದಲ್ಲದೆ 4ನೇ ಸಾಲು ನಿರಂತರವಾಗಿದ್ದರೆ ನಿಮ್ಮ ರಕ್ತ ಸಂಬಂಧವು ದೀರ್ಘಕಾಲದವರೆಗೆ ಮತ್ತು ತಲೆಮಾರುಗಳವರೆಗೆ ಉಳಿಯುವುದರೊಂದಿಗೆ ನೀವು ದೀರ್ಘ ಜೀವನವನ್ನು ಹೊಂದಿರುತ್ತೀರಿ. ಕಂಕಣ ರೇಖೆಯ ಅರ್ಥ. 2 ಕಂಕಣ ರೇಖೆಗಳು ಎಂದರೆ ನೀವು ಕಚೇರಿ ಕೆಲಸಗಾರರಾಗುತ್ತೀರಿ. ಆದಾಗ್ಯೂ ನಿಮ್ಮ ಜೀವನವು ನಿಮ್ಮ ನಿಯಂತ್ರಣದಲ್ಲಿರುವುದಿಲ್ಲ ಮತ್ತು ಅದೃಷ್ಟವು ನಿಮ್ಮಿಂದ ಓಡುತ್ತದೆ. ಇದಲ್ಲದೆ ನಿಮ್ಮ ಸಂಪತ್ತಿನ ಪ್ರಮಾಣವು ಸೀಮಿತವಾಗಿದೆ. 3 ನಿರಂತರ ಸಾಲುಗಳು ನೀವು ಉತ್ತಮ ಯಶಸ್ಸು, ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ಹೊಂದಿರುತ್ತೀರಿ ಎಂದರ್ಥ. ಆದಾಗ್ಯೂ ಮೊದಲ ಸಾಲು ಅಸ್ಪಷ್ಟವಾಗಿದ್ದರೆ, ಆದರೆ ಇತರ ರೇಖೆ ಸರಿಯಾಗಿ ಗೋಚರಿಸಿದರೆ ನೀವು ಉತ್ತಮ ಆರೋಗ್ಯ ಸ್ಥಿತಿಯನ್ನು ಪುನಃ ಸ್ಥಾಪಿಸುತ್ತೀರಿ ಮತ್ತು ವಯಸ್ಸಾದ ಮೇಲೂ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ ಎಂದರ್ಥ.
ಮೊದಲನೆಯ ರೇಖೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದರೆ, ಆದರೆ ಇತರ 2 ರೇಖೆ ಇಲ್ಲದಿದ್ದರೆ ನೀವು ವೃತ್ತಿಪರ ಹಸ್ತ ಸಾಮುದ್ರಿಕರನ್ನು ಹುಡುಕಬೇಕು ಮತ್ತು ನಿಮ್ಮ ಆರೋಗ್ಯವನ್ನು ಪರೀಕ್ಷಿಸಬೇಕು. 4 ಕಂಕಣ ರೇಖೆಗಳು ಅದೃಷ್ಟ ಮತ್ತು ಸಂಪತ್ತನ್ನು ಸೂಚಿಸುತ್ತವೆ. ಈ ಸಾಲುಗಳು ನಿಮ್ಮ ಪೂರ್ವಜರ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಸೂಚಿಸುತ್ತವೆ. ಆದ್ದರಿಂದ ಅದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.